ಕೆಲವರು ಮಾತ್ರ ಏನೋ ದೊಡ್ಡದಾಗಿ ಅದನ್ನು ಹೇಳ್ತಾರೆ, BHK ಅಂತ, 1 BHK 2 BHK 3 BHK. ಎಷ್ಟು BHK ಆದರೆ ಏನೋ, ದೇವರಿಗೋಸ್ಕರ ಮನೆಯನ್ನು ಕಟ್ಟಬೇಕು. ಆ ದೇವರ ಮನೆ ಅದು ಬಹಳ ಮುಖ್ಯ. ಆ ಉತ್ತಮವಾದ ದೇವರ ಮನೆ. ಸರಿ, ಕೆಲವರಿಗೆ ಶಕ್ತಿ ಇರೋದಿಲ್ಲ ಅನ್ನೋದಕ್ಕೆ ಪುಟ್ಟ ದೇವರ ಮನೆ. ಅಯ್ಯೋ, ಆ ತಿರುಪತಿಯಲ್ಲಿ ಅದೇನು ದೊಡ್ಡದಾದ ಗೋಪುರ, ಏನು ಅದ್ಭುತವಾದ ಬಂಗಾರದ ನಾನಾ ವಿಧವಾದ ಆಭರಣಗಳು, ಅಲ್ಲಿ ನಾನಿರ್ತೇನೆ, ಇದ್ಯಾವುದೋ ಸಣ್ಣ ಮನೆಯಲ್ಲಿ ಕರೆದ್ರೆ ನಾನು ಬರೋದಿಲ್ಲ ಅಂತ ದೇವರ ಅಂದರೆ ಗತಿ ಏನು? ಭಕ್ತರದು ಪೂಜೆ ಹೇಗೆ ಮಾಡಬೇಕು? ಅವನು ತಿರುಪತಿಯಲ್ಲಿಯೂ ಇದ್ದಾನೆ, ತಿರುವನಂತಪುರದಲ್ಲಿಯೂ ಇದ್ದಾನೆ, ಮಠದಲ್ಲಿ ವೈಭವದಿಂದ ಪೂಜೆ ಆದರೆ ಅಲ್ಲಿಯೂ ಸ್ವೀಕಾರ ಮಾಡುತ್ತಾನೆ. ಮನೆಯಲ್ಲಿ ಪೂಜೆ ಮಾಡಿದರೂ ಸರಿ, ಬಂಗಾರ ಮಂಟಪ ಇರಲಿ, ಬೆಳ್ಳಿ ಇರಲಿ, ಕಟ್ಟಿಗೆ ಇರಲಿ, ಏನಿಲ್ಲ, ಏನೋ ಸಾಮಾನ್ಯವಾದ ಬಾಳೆ ಎಲೆ ಮೇಲೆ ಇಟ್ಟು ದೇವರ ಪೂಜೆ ಮಾಡಿದರೂ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಾನೆ. ಭಕ್ತಿ ಬಂದಿದ್ರೆ ಸಾಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಮಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಕರದಲ್ಲಿಗೆ ಬರ್ತಾನೆ. ನೀವು ಎಲ್ಲಿ ಆವಾಹನ ಮಾಡ್ತೀರೋ ಅಲ್ಲಿ ಬರ್ತಾನೆ.